ಹಬ್ಬದ ವಾತಾವರಣ. ನಮಗೆ ಪಂಜಿನ ಮೆರವಣಿಗೆ. ಯಾಕೆ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸಾರ್ವಜನಿಕರು ಅವರವ್ರ ಕೆಲಸಕ್ಕೆ ಹೋಗಿರ್ತಾರೆ. ಟೈಮ್ಗೆ ಅವ್ರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಮೂಡಿಸೋಕ್ಕಾಗಲ್ಲ. ಆದರೆ ಇವಾಗ ಎಲ್ಲ ಬಂದಿರ್ತಾರೆ, ಅವ್ರ ಮನೆ ಹತ್ರ ಇರ್ತಾರೆ, ಮತ್ತೆ ಹೊರಗಡೆ ಇಂಥ ಕಡೆ ಈ ಒಂದು ಪಂಚಕ್ಕೆ ಇಟ್ಕೊಂಡು ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಸ್ಪೆಷಲ್ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಈ ಸ್ವೀಪ್ ಆಕ್ಟಿವಿಟಿಯಿಂದ ನಾವು ಎಲ್ಲರಿಗೂ ಏನು ಕೇಳ್ಕೊಳ್ಳೋದು ಅಂದರೆ, ನಾವು ಈಗ ನಮಗೆ ಎಲ್ಲ SIR ಫಾರ್ಮ್ಸ್ ಏನು ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲರೂ ಚೆಕ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಚೆಕ್ ಮಾಡಿಕೊಂಡು ಹೆಸರು, ಅಡ್ರೆಸ್ಸು ಎಲ್ಲ ಅವ್ರ ತಂದೆ ತಾಯಿ ಹೆಸರು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಯಾರ್ಯಾರ ಹೆಸರಿನಲ್ಲಿ ಏನಾದರೂ ಅವ್ರದ್ದು ಫೋಟೋ ಅಪ್ಡೇಟ್ ಮಾಡಬೇಕು, ಆ ಫೋಟೋ ಕೊಡ್ಬೋದು. ಮತ್ತು ಅವ್ರದ್ದು ಏನಾದರೂ 2002 ಎಲೆಕ್ಟ್ರಾನಿಕ್ ಫಾರ್ಮ್ನಲ್ಲಿ ಅವ್ರದ್ದು ಹೆಸರು ಇರೋದನ್ನ ಚೆಕ್ ಮಾಡಿಕೊಂಡು, ಇಲ್ಲದಿದ್ದರೆ ಇವಾಗಿನ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಪ್ರಾಜೆಕ್ಟ್ ಪ್ರಕಾರ ಅವ್ರದ್ದು ಇವಾಗ ನಾವು ಹೆಸರು ಆ್ಯಡ್ ಮಾಡ್ಬೋದು, ಅದನ್ನು ಅಪ್ಡೇಟ್ ಮಾಡ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಸಿಬ್ಬಂದಿ ಇಲ್ಲಿದ್ದೀವಿ. ನಮ್ಮ ಮುನ್ಸಿಪಲ್ ಕಮಿಷನರ್ಸ್ ಇದ್ದಾರೆ, ನಮ್ಮ ಜಿಲ್ಲಾ ಪಂಚಾಯತಿಂದ ಎಲ್ಲರೂ ಇದ್ದಾರೆ, NRL ವರ್ಕರ್ಸ್ ಇದ್ದಾರೆ, SHGs ಇದ್ದಾರೆ, VAs ಇದ್ದಾರೆ, BLOs ಇದ್ದಾರೆ, ಎಲ್ಲ PDOs ಬಂದಿದ್ದಾರೆ, ನಮ್ಮ ಎಲ್ಲ ಪಂಚಾಯತಿಯಿಂದ ಸ್ಟಾಫ್ ಕೂಡ ಬಂದಿದ್ದಾರೆ. ನಮ್ಮ ಮಾಧ್ಯಮದವರು ಇದ್ದೀರಾ, ನಮಗೆ ಇವತ್ತು ಬಹಳ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಈ ಯುವ ಸರ್ಕಾರದಿಂದ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಅರಿವು ಹೋಗಬೇಕು. ಪ್ರತಿಯೊಬ್ಬ ಅರ್ಹ ಮತದಾರರು ನಮ್ಮ ಪಟ್ಟಿಯಲ್ಲಿ ಇರಲೇಬೇಕು, ಅನರ್ಹರೆಲ್ಲರೂ ತೆಗಿಬೇಕು ಅನ್ನೋದು ಇದೇ ಒಂದು ಮುಖ್ಯ ಉದ್ದೇಶ. ರೈಟ್ ಟು ವೋಟ್ ಇಸ್ ರೈಟ್ ಟು ಲೈಫ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸದೃಢ ಡೆಮೋಕ್ರಸಿ ಬೇಕು ಅಂದರೆ ಅವರ ಹೆಸರು ಎಲ್ಲರೂ ಎಲೆಕ್ಟ್ರಾನಿಕ್ ಬೋರ್ಡಲ್ಲಿ ಇರಲೇಬೇಕು. ಆವಾಗ ನಾವು ಒಂದು ಸದೃಢ ಸಮಾಜವನ್ನು ಕಟ್ಬೋದು. ಆದ್ದರಿಂದ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ರೀತಿ ಪ್ರಗತಿ ಸಾಧಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಕಾಣ್ಬೋದು. ಏಕೆಂತಂದ್ರೆ ನಮ್ಮ ಮೇಡಮ್ ಅವರು ಎಲ್ಲ ಯುವಕರಿಗೆ, ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಸ್ವೀಪ್ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ SIR ಅಲ್ಲಿ ಈಗ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 5ನೇ ಸ್ಥಾನದಲ್ಲಿ ಬಂದಿದೆ. ಇದು ಕಾರಣೀಭೂತರು ಮಾನ್ಯ DC ಮೇಡಮ್ ಅವರು ಮತ್ತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ನಾನು ಹೇಳಲು ಬಯಸ್ತೀನಿ. ಮತ್ತೆ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಸುಮಾರು ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಮೇಡಮ್ ಅವರು ಕೊಡ್ತಿದ್ದಾರೆ. ಮೇಡಮ್, ನಿಮಗೆ ತಾಲೂಕಿನ ಪರವಾಗಿ ತುಂಬ ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಮಗ್ರ ಪರಿಷ್ಕರಣೆ ಏನಿದೆ, ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವಿತ್ತು ಸ್ವೀಪ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೊಸಕೋಟೆ ತಾಲೂಕಿನಲ್ಲಿ, ಈ ಚೆನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ. ಇದರ ಉದ್ದೇಶ ಇಷ್ಟೇ. ಇವತ್ತು ನಮ್ಮ ಜೊತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ವಾಸಂತಿ ಅಮರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ಜೊತೆ ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಮುನಿಯಪ್ಪ ಅವರಿದ್ದಾರೆ, ನಮ್ಮ ನೋಡಲ್ ಆಫೀಸರ್ ಆದಂಥ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಪ್ರಭು ಅವರಿದ್ದಾರೆ, ಪದ್ಮನಾಭ ಅವರಿದ್ದಾರೆ ನೋಡಲ್ ಆಫೀಸರ್, ನಮ್ಮ ಚೀಫ್ ಪ್ಲಾನಿಂಗ್ ಆಫೀಸರ್ ಇದ್ದಾರೆ, ಮತ್ತು ನಮ್ಮ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯರಿದ್ದಾರೆ, ಶಿವಮ್ಮ ಅವರಿದ್ದಾರೆ, ಗೀತಾ ಚೌಹಾಣ್ ಇದ್ದಾರೆ, ಸಿದ್ದರಾಜು ಇದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಎಲ್ಲ ಕೂಡ ಇದ್ದಾರೆ. ಮತ್ತು ಮುಖ್ಯವಾಗಿ ಇವತ್ತು ಎಲ್ಲ BLOs ಇದ್ದಾರೆ, ಮತ್ತು BLO ಸೂಪರ್ವೈಸರ್ಸ್ ಇದ್ದಾರೆ, ಗ್ರಾಮ ಪಂಚಾಯತಿ ಸರ್ವ ಸಿಬ್ಬಂದಿ ಇದ್ದಾರೆ, ಮತ್ತು ವಾಟರ್ ಮ್ಯಾನ್ಸ್ ಇದ್ದಾರೆ. ನಮ್ಮ ಮಕ್ಕಳು ಇವತ್ತೆಲ್ಲ ಬ್ಯಾಟ್ ಸೆಟ್ ಎಲ್ಲ ಇಟ್ಕೊಂಡು ಎಲ್ಲ ಇನ್ನೇನು ಪ್ರಾರಂಭ ಮಾಡೋಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯ ಹಬ್ಬದ ವಾತಾವರಣ ಇವತ್ತು ಕಾಣ್ತಾ ಇದೆ. ನಿಜಕ್ಕೂ ಈಗ ಹಬ್ಬನೇ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಏನೇನೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಇದೊಂದು ರೀತಿಯ ಪ್ರಜಾಪ್ರಭುತ್ವ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ವಿಶೇಷ ಮತದಾರ ಸಮಗ್ರ ಪರಿಷ್ಕರಣೆ ಏನಿದೆ, ಇದು ಸುಮಾರು 20-25 ವರ್ಷಗಳ ನಂತರ ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದಂತ ನಿಜಕ್ಕೂ ನಾವೆಲ್ಲ ಅದೃಷ್ಟವಂತರು, ಧನ್ಯರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮತಪಟ್ಟಿ ಏನಿದೆ, ಮತದಾರರ ಪಟ್ಟಿ ತುಂಬಾ ಅಚ್ಚುಕಟ್ಟಾಗಿರ್ಬೇಕು, ಯಾವುದೇ ಲೋಪದೋಷಗಳು ಇರಬಾರ್ದು, ಸರಿಯಾಗಿ ಅದು ನಾವು ಮಾಡಬೇಕಾಗುತ್ತೆ. ಮತ್ತೆ ಎಲ್ಲದರಲ್ಲೂ ಕೂಡ ನಾವು ಎಲ್ಲ ಅಧಿಕಾರಿಗಳು ಭಾಗವಹಿಸೋದು ಬಹಳ ಮುಖ್ಯ ಆಗಿರ್ತದೆ. ಇದು ಮುಖ್ಯವಾಗಿ ಈ ಒಂದು ಸಂದೇಶ ಏನಿದೆ, ಎಲ್ಲ ಪ್ರತಿ ನಾಗರಿಕರು, ಪ್ರತಿ ಮತದಾರರು, ಪ್ರತಿ ಸಾರ್ವಜನಿಕರು ನಾವು ಇದು ತಲುಪಬೇಕಾಗ್ತದೆ. ಈ ತಲುಪಬೇಕಂತಂದ್ರೆ ಇಂದಿನ ಪಂಚಿನ ಮೆರವಣಿಗೆ ಮುಖಾಂತರ ಏನು ಸ್ವೀಪ್ ಮಾಡ್ತಾ ಇದ್ದೀರಿ, ಈ ಸ್ವೀಪ್ ಮುಖಾಂತರ ನಾವು ಒಂದು ಅರಿವನ್ನು ಮೂಡಿಸಬೇಕಾಗ್ತದೆ ಎಲ್ಲ ಸಮಗ್ರ ಜನತೆಗೆ. ಇದರ ಉದ್ದೇಶ ಇಷ್ಟೇ. ಇದು ಸಮಗ್ರ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ
ಇದೆ. ಇದು ಪ್ರತಿಯೊಬ್ಬ ಮನೆಗೂ ಹಣ ಹುಟ್ಟುವಂತೆ ಹೋಗಬೇಕಾಗಿರುವ ವಿಷಯ. ಎಲ್ಲರೂ ಕೂಡ ನಾವೇನು ನಮ್ಮ BLOs ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಆ ಫಾರ್ಮ್ಸ್ ಅನ್ನು ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ಆ ಫಾರ್ಮ್ಸ್ ಅನ್ನು ಫಿಲ್ ಮಾಡಿ, ಸರಿಯಾಗಿ ಫಿಲ್ ಮಾಡಿ ಮತ್ತೆ BLO ಅವರಿಗೆ ವಾಪಸ್ ಕೊಡಬೇಕಾಗ್ತದೆ. ವಾಪಸ್ ಕೊಟ್ಟಲ್ಲಿ ಆ BLO ಅದನ್ನ ಡಿಜಿಟಲೀಕರಣಗೊಳಿಸಿ ಅದನ್ನ ಗರುಡ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವ ಕೆಲಸ ಆಗ್ತದೆ. ಯಾರೊಬ್ಬರು ಕೂಡ ಬಿಟ್ಟೋಗಬಾರದು. ಈ ಒಂದು ಸ್ವೀಪ್ನ ಮುಖ್ಯ ಉದ್ದೇಶ ಏನು ಅಂದರೆ ಯಾರೊಬ್ಬ ಅರ್ಹ ಮತದಾರರು ಪಟ್ಟಿಯಿಂದ ಬಿಟ್ಟೋಗಬಾರದು, ಯಾವೊಬ್ಬ ಅನರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಾರದು. ಇದೇ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ. ಈ ಕುರಿತಾಗಿ ಇವತ್ತು ಸಂಜೆಯಲ್ಲಿ